ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಈಗ ನಮ್ಮ ಜೊತೆಗಿದ್ದಾರೆ. ಈ ಒಂದು ಸಮಾವೇಶದ ಕುರಿತು ಹಾಗೂ ಈ ಒಂದು ಜನವರಿ 1ನೇ ತಾರೀಕು ನಡೆದಂತಹ ಘಟನೆಗಳ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಜನವರಿ 1ರಂದು ಏನ್ ಫೈರಿಂಗ್ ಆಯ್ತು, ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಟ್ಯಾಕ್ ಆಯ್ತು ಅನ್ನೋದ್ರ ಬಗ್ಗೆ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆ ರಾಜ್ಯದಲ್ಲಿ ಆಗಿರತಕ್ಕಂಥ ಕಾನೂನು ಅರಾಜಕತೆ ಬಗ್ಗೆ ಇದ್ರ ಬಗ್ಗೆ ತಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಸರ್, ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ಸ್ ಟೋಟಲ್ ಆಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದಾರೆ, ಯುವಕರೆಲ್ಲರೂ ಕೂಡ ಡ್ರಗ್ ವ್ಯಸನಕಾರರು ಜಾಸ್ತಿ ಆಗ್ತಾ ಇದ್ದಾರೆ. ಬೆಳಗ್ಗೆದ್ದರೆ ಸಾಕು ದರೋಡೆಗಳಾಗ್ತಾ ಇದೆ, ಬೆಳಗ್ಗೆದ್ದರೆ ಸಾಕು ಯಾರೊಬ್ಬರ ಹತ್ಯೆ ಆಗ್ತಾ ಇದೆ, ಬೆಳಗ್ಗೆದ್ದರೆ ಸಾಕು ಯಾರೋ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಅನ್ನೋದು ಕೇಳ್ತಾ ಇದೀವಿ. ಅಲ್ಲಿ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ಸ್ ಆಗಿದೆ. ಹಂಗಾಗಿ ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ವಿ. ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿರೋ ಕಾರಣ ಬಳ್ಳಾರಿಯನ್ನು ಇಟ್ಕೊಂಡು ಎಲ್ಲ ವಿಚಾರಗಳು ಇಟ್ಕೊಂಡು ಇವತ್ತು ನಮ್ಮ ಸಮಾವೇಶವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಸಮಾವೇಶದ ಮುಖ್ಯ ಉದ್ದೇಶ ಸರ್ ಅಂದ್ರೆ ರಾಜ್ಯದಲ್ಲಿ ಅರಾಜಕತೆ ಮತ್ತು ಜಿಲ್ಲೆಯಲ್ಲಾಗಿರತಕ್ಕಂತಹ ಬಿಜೆಪಿ ನಾಯಕರ ಮೇಲೆ ಹಲ್ಲೆ, ಈ ಎರಡು ಉದ್ದೇಶದ ವಿಚಾರದಲ್ಲಿ ಈ ಒಂದು ಸಮಾವೇಶದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಕಾರ್ಯಕರ್ತರಿಗಾಗಲಿ? ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು. ಒಬ್ಬ ಯುವಕ ಡೆತ್ ಆಗಿದ್ದಾನ, ಅವ್ರ ಅಂಗರಕ್ಷಕರು ಅವ್ರ ಸಮ್ಮುಖದಲ್ಲೇ ಅವ್ರನ್ನ ಆಲ್ರೆಡಿ ಸತ್ತಿರೋ ಕಾರಣ ತಕ್ಷಣ ಅವ್ರ ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಒಪ್ಪಿಸ್ಬೇಕಂತ ಒತ್ತಾಯ ಮಾಡ್ತೇವೆ. ಈ ರಾಜ್ಯ ನಾಯಕರು ಎಷ್ಟು ಜನ ಪಾಲ್ಗೊಳ್ತಾರೆ? ನಮ್ಮೆಲ್ಲ ಅಪೋಸಿಷನ್ ಲೀಡರ್ಸ್ ಎಲ್ಲ ಬರ್ತಾ ಇದಾರೆ. ಇವಾಗ ಎಲ್ಲ ಕೂಡ ಬರ್ತಾ ಇದಾರೆ. ಆಲ್ರೆಡಿ ಪಟ್ಟಿ ಬಂದಿದೆ, ಅದನ್ನ ನಿಮ್ಗೆ ನೋಡ್ಸಂತ ಕೆಲಸ ಮಾಡ್ತಾರೆ. ಇತ್ತಿಷ್ಟು ಈ ಒಂದು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತದೆ ಹಾಗೂ ಈ ರೀತಿಯಾದಂತಹ ಕಾಂಗ್ರೆಸ್ನವರ ಒಂದು ದಬ್ಬಾಳಿಕೆ ಮತ್ತು ಕೃತ್ಯಗಳ ವಿರೋಧಿಸಿ ಇಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.